ಗೈಸ್, ಇವತ್ತು ನಾವು ಕ್ರೊಯೇಷಿಯಾಗೆ ಬಂದಿದ್ದೀವಿ. ಫಸ್ಟ್ ಡೇ ನಮ್ಮದು. ಕರ್ಕಾ ನ್ಯಾಷನಲ್ ಪಾರ್ಕಿಗೆ ಬಂದಿದ್ದೀವಿ. ಸೊ ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಹೋಗಬೇಕು. ಸ್ಕರಂಡಿನ್ಸ್ಕಿ ಚೆನ್ನಾಗಿದೆ ಅಂತ. ಸೊ ಮೈ ಬೇಬಿ ಬಾಯ್ ಆ್ಯಂಡ್ ಮೈ ಬಿಗ್ ಬಾಯ್ ಇಬ್ಬರು ಇಲ್ಲವರೇ ಫುಲ್ ಸೆಟ್ ಆಗಿಬಿಟ್ಟವನೇ ನಮ್ಮವನು. ಸೊ ವಾಕ್ ಇದೆ, ಲೆಟ್ಸ್ ಗೋ. ಬ್ರಷ್ ಮಾಡಿಲ್ಲ, ಸ್ನಾನ ಮಾಡಿಲ್ಲ, ಡೈರೆಕ್ಟ್ ಬಸ್ ಇಳಿದಿದ್ದೀವಿ. ಬಸ್ ಇಳಿದು ಇಲ್ಲೇ ಬಂದಿರೋದು. ಏನೂ ತಿಂದೂ ಇಲ್ಲ ನಾವು. ನಮ್ಮ ಮಗಸಿಗೆ ಒಂದು ಸ್ವಲ್ಪ ಏನೋ ತಿನ್ನಿಸಿದ್ವಿ, ಅದು ಬಿಟ್ಟರೆ ಇಲ್ಲ. ಸೊ ಲುಕ್ ಅಟ್ ದಿಸ್. ಇದನ್ನು ನೋಡೋದೇ ಚಂದ. ನಾನು ನಿಮ್ಗೆ ತೋರಿಸ್ತೀನಿ. ಇಷ್ಟು ಕ್ಲೀನ್ ಇದೆ ಅಂದರೆ ಗೈಸ್ ನೋಡಿ, ಎಷ್ಟು ಕ್ಲಿಯರ್ ಇದೆ. ಒಂದು ಕಡ್ಡಿ ಕಾಣ್ತಾ ಇಲ್ಲ ಅದ್ರ ಮೇಲೆ, ಎಲ್ಲ ಮಾರ್ಕ್ ಹಾಕಿದ್ದಾರೆ. ಸೊ ಇದು ನೋಡಿ, ಚೆನ್ನಾಗಿದೆ ಗೈಸ್. ನಮ್ಮ ಹುಡುಗರು ಇಬ್ಬರು ಬ್ಯುಸಿ ಆಗಿಬಿಟ್ಟವ್ರೆ. ಏನಾರ ಫಿಶ್ ಸಿಗುತ್ತಾ ಅಂತೇಳಿ ಸಿಕ್ಕೇ ಬಿಡ್ತಾವ ಅವ್ರಿಗೆ ಫಿಶ್. What they are eating? Which? No, tetra. ಗೈಸ್, ನಮ್ಮ ಅಗಸ್ತ್ಯಾಗಿ ಹಬ್ಬ. ಯಾಕಂದರೆ ಫಿಶ್ ಇದೆ, ಬರೀ ಫಿಶ್ ಅಂತ ನಿಂತವನೆ. ಫ್ರಾಗ್ ಇತ್ತು ಅಲ್ಲಿ. ಗೈಸ್ ನೋಡಿ, ಇದು ಚಕ್ಕಿ ಬೀಸೋದು. ಇಲ್ಲಿ ನೀರಿಂದ ಆಟೋಮೆಟಿಕಲಿ ಇದು ತಿರುಗುತ್ತಂತೆ. ಸೇಮ್ ಇದು ನಾವು ಹೆಂಗೆ ಕೈಯಲ್ಲೇ ಮಾಡ್ತೀವಿ ನೋಡಿ, ಇದು ಆಟೋಮೆಟಿಕ್ ಮಾಡ್ಕೊಂಡವ್ರು. ಎಷ್ಟು ದೊಡ್ಡದಿದೆ ನೋಡಿದು. ನಿಜ ಹೇಳ್ತೀನಿ, ನನ್ನ ಲೈಫಲ್ಲಿ ನಾನು ಹಿಂಗೆ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಏನು ಸಖತ್ತಾಗಿದೆ ಗೊತ್ತಾ, ಅಷ್ಟು ಕ್ಲೀನ್ ಇದೆ. ಆ್ಯಕ್ಚುಲಿ ನಾವು ಆ ಬ್ರಿಡ್ಜಿಗೆ ಹೋಗ್ಬೇಕು. ಅಲ್ಲಿಂದ ಪಿಕ್ಚರ್ಸ್ ಚೆನ್ನಾಗಿ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಬಟ್ ಪಿಕ್ಚರ್ಸ್ ಬಿಡಿ, ಆ ನೀರಿನ ಕಲರ್ ನೋಡಿ ಎಷ್ಟು ಕ್ಲೀನ್ ಇದೆ. ಹಾಯ್ ಗೈಸ್, ಇವಾಗ ನಾವು ಇಲ್ಲದೀವಿ. ಮೇನ್ ಫಾಲ್ಸ್ ಇರೋದು ಇಲ್ಲಿ. ಸೊ ಇಲ್ಲೊಂದು ಬ್ರಿಡ್ಜ್ ಇದೆ, ಇಲ್ಲಿಗೆ ಹೋಗಬೇಕು. ಸೊ ಇದೇ ಫಾಲ್ಸ್. ಇಲ್ಲ ಫಾಲ್ಸ್ ಹೆಸರು ಕೊಟ್ಟಿದ್ದಾರೆ ನಮಗೆ, ಸ್ಕರಂಡಿನ್ಸ್ಕಿ ಬುಕ್. ಇದು ಚೆಂದಿದೆ ಆ್ಯಕ್ಚುಲಿ, ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ನಾನು ನೋಡಿದ್ದೀನಿ. ಸೊ ಅಲ್ಲಿಗೆ ಹೋಗಬೇಕು ಅಂದರೆ ನಾವು ಇನ್ನೂ ಇಷ್ಟು ವಾಕ್ ಮಾಡಬೇಕು. ನಾವು ಸ್ಟಾರ್ಟ್ ಮಾಡಿರೋದು ಇಲ್ಲಿಂದ. ಗೈಸ್, ಇದು ನಾವು ನಮ್ಮ ಮುಂದಿನ ವ್ಯೂ ನೋಡಿ. ನೀರು ಕಲರ್ ನೋಡಿ, ಫಿಶಸ್ ಬಿಡಿ ನೀವು. ಕೆಳಗಡೆದು ನೋಡಿ, ಕೆಳಗಡೆದು ಕಾಣ್ತಾ ಇದೆ. ಫಿಶಸ್ ನೋಡಿ, ಫಿಶಸ್ಗಿಂತ ಜಾಸ್ತಿ ನೀರು ನೋಡಿ ಎಷ್ಟು ಕ್ಲೀನ್ ಇದೆ. ಕೆಳಗಡೆ ಹುಲ್ಲು ಸಮೇತ ಕಾಣ್ತಾ ಇದೆ. ನೋಡಿ, ಒಂದು ಕಸ ಇಲ್ಲ ಇದ್ರೊಳಗೆ. ಗೈಸ್ ನೋಡಿ ಎಷ್ಟು ಕ್ಲೀನ್ ಇದೆ ನೀರು. ಒಂದು ತೋರಿಸ್ತೀನಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ತಿನ್ನೋದಕ್ಕೋಸ್ಕರ ಅಂಥೇಳಿ ಎಲ್ಲ ಇದೆ. ಬಾಲ್ಗೆಲ್ಲ ಆಡ್ತಾ ಇದ್ದಾರೆ. ಮ್ಯಾಗ್ನೆಟ್ಸು ಒಟ್ಟು ತಿನ್ನೋದಕ್ಕಿಲ್ಲಿ. ರೆಸ್ಟ್. ಇಷ್ಟೊತ್ತನ ಸುಸ್ತಾಗಿ ಬಂದಿದ್ದೀರಾ, ರೆಸ್ಟ್ ಮಾಡಿ ಅಂತ. ಗಾಯ್ಸ್ ನೋಡಿ, ಪ್ಯಾನ್ ಕೇಕ್ ಸಿಗುತ್ತೆ ವೆಜಿಟೇರಿಯನ್ಗೆ. ಆಮೇಲೆ ಸ್ಯಾಂಡ್ವಿಚ್. ಮುಂದೆ ನೀವು ವ್ಯೂ ನೋಡಿ. ಇಲ್ಲಿ ವಾಟರ್ಫಾಲ್ ಇದೆ. ಗೈಸ್ ನೋಡಿ, ನಾವು ಇದು 5 ನಂಬರ್ ಇದೆ ಅಲ್ವಾ, ಇಲ್ಲಿ ಮ್ಯಾಂಗೋ, ಮೆಲನ್, ಸ್ಟ್ರಾಬೆರಿ, ಲೆಮನ್ ಅದು ತೊಗೊಂಡಿದ್ದೀವಿ. 6 €. ಗಾಯ್ಸ್ ಎಷ್ಟಂದರೆ 24 hours ಆಗಿತ್ತು ನೋಡಿ ನಾವು ಬಸ್ಸಲ್ಲಿ ಕೂತ್ಕೊಂಡು. ಸೊ 24 hours ಆದಮೇಲೆ ಇವಾಗ ಸ್ವಲ್ಪ ರೆಸ್ಟ್ ತೊಗೊಂಡು ಏನೋ ತಿನ್ನೋಕೆ ತೊಗೊಳ್ತಾ ಅಗಸ್ತ್ಯ ಜ್ಯೂಸ್ ತೊಗೊಂಡಿದ್ದಾನೆ. ಆಮೇಲೆ ಚೀಸ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಏನು ತಿಂದೀವಮ್ಮ? ಪ್ಯಾನ್ ಕೇಕ್. ಸೊ ಸ್ವಲ್ಪ ನಮ್ಮ ಮುಂದಿಂದು ವ್ಯೂ ತೋರಿಸ್ತೀನಿ ನಿಮಗೆ.
ಏನೇನು ಮಾಡ್ತಾ ಇದ್ದೇನು ಕ್ರೆಪಿಂಗ್ ಕಾರ್ನರ್ ಪ್ರೊಟೆಕ್ಟ್ ಕಾರ್ನರ್ ಫಂಕ್ಷನ್ ಅವ ಫಂಕ್ಷನ್ ಮೇಲೆ ಇದು ಓಲ್ಡ್ ಮಿಲ್ ರೆಸ್ಟೋರೆಂಟ್ ಇದೆ. ಇದು ಇದು ಅಗಸ್ತ್ಯ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ವಿ ಆರ್ ವೆಜಿಟೇರಿಯನ್ಸ್. we are in the vegetarians. ಇದೆ ಅದನ್ನ ಬಿಟ್ಟು ನೀರು ಕಲರ್ ನೋಡಿ ಎಷ್ಟು ಕ್ಲೀನ್ ಇದೆ. ಮುಂಚೆ ಸ್ವಿಮ್ಮಿಂಗ್ ಅಲೋ ಮಾಡ್ತಿದ್ರಂತೆ, ಬಟ್ ಇವಾಗ ಸ್ವಿಮ್ಮಿಂಗ್ ಅಲೋ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ಎಸ್ ಮೇ ಬಿ ಇನ್ ಸಮ್ಮರ್ನಾಗ ಓಪನ್ ಮಾಡಿದ್ರೆ ಮಾಡ್ಬೋದು, ಹೇಳಕ್ ಬರೋದು. ಇದು ಇನ್ನು ಮೇ ಅಲ್ವಾ, ಪ್ರಾಪರ್ ಸಮ್ಮರ್ ಜೂನ್ ಜುಲೈ. ನೋ ಗೆಟಿಂಗ್ ಇನ್ ಟು ವಾಟರ್, ನೋ ಹಂಟಿಂಗ್ ಫಿಶ್, ನೋ ಫೈರ್, ನೋ ಕ್ಯಾಂಪಿಂಗ್. ನೋಡಿ ಎಲ್ಲ ಕಡೆ ಬರೀ ವಾಟರ್ ಫಾಲ್ ಅದಾವ. ಗಾಯ್ಸ್ ಸಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಇರ್ತಾವೆ. ಕೋಡ್ ಆಫ್ ಕಂಡಕ್ಟ್: ಸ್ವಿಮ್ ಮಾಡೋಂಗಿಲ್ಲ, ಡೈವ್ ಮಾಡೋಂಗಿಲ್ಲ, ಫಿಶ್ ಮಾಡೋಂಗಿಲ್ಲ, ಕ್ಯಾಂಪಿಂಗ್ ಹಾಕೋಂಗಿಲ್ಲ, ನೋ ಓಪನ್ ಫ್ಲೇಮ್ಸ್, ಡು ನಾಟ್ ಪಿಕ್ ಪ್ಲಾಂಟ್ಸ್. ಗಾಯ್ಸ್ ಟ್ರೆಕ್ ಆಗಿಬಿಟ್ಟಿದೆ. ಹೋಗೋ ಇಳ್ಜಂಪ್ ಇತ್ತು, ಮತ್ತೆ ಬರಬೇಕಾದ್ರೆ ಇವಾಗ ಮತ್ತೆ ಏರ್ಕೊಂಡು ಹೋಗೋದೈತಿ. ಇಟ್ಸ್ ಎ ನೈಸ್ ಪ್ಲೇಸ್, ಚೆನ್ನಾಗಿತ್ತು, ಮಸ್ತ್ ಇತ್ತು. ಅದು ಅಗದಿ ಬೆಸ್ಟ್ ಪಾರ್ಕ್ ಇದಂದ್ರು. ಅಂದರೆ ನಂಗೆ ಸ್ವಲ್ಪ ವಾಟರ್ ಫಾಲ್ ಸಖತ್ತಾಗಿದೆ. ನೀನು ಮಾತಾಡು. Hello guys, welcome back to my channel. So another 5 minutes ಇದೆ. So ಇವಾಗ ನಾವು ಎಲ್ಲಿ ಹೋಗ್ತಾ ಇದೀವಂತೆ, ಬಸ್ ಹೋಗ್ತಾ ಇದೀವಿ, ಹೋಟೆಲ್ಗೆ ಹೋಗ್ತಾ ಇದೀವಿ. ಅಂದಾಜು ಏನೇನಿಲ್ಲ ಗೈಸ್, ನಮ್ಮ ಶ್ರೀನಿ ಎಷ್ಟು ಟ್ಯಾಲೆಂಟ್ ಮಾಡ್ಯಾನಂದ್ರೆ ಇವತ್ತು ಲೇಟಾಗಿ ರೀಚ್ ಆದ್ವಿ. ಆ್ಯಕ್ಚುಲಿ ಆಯ್ತಾ, ಲೇಟ್ ಅಂದರೆ 1 ಗಂಟೆಗೆ ರೀಚ್ ಆಗಿದ್ದೀವಿ. ಸೊ 1 ಗಂಟೆ ಅಂದ ತಕ್ಷಣ ನಾವು ಭಾಳ ಮ್ಯಾಕ್ಸಿಮಮ್ ಅಂದ್ರೆ ಒಂದು ವಾಟರ್ ಫಾಲ್ ಹೋಗಿ ಬರ್ಬೋದು, ಯಾಕಂದ್ರೆ ಭಾಳ ದೊಡ್ಡದೈತಿ. ಆಮೇಲೆ ಚೆನ್ನಾಗೈತಿ, ಫೋಟೋ ತಗೊಳ್ಳೋದು. ಒಂದು ವಾಟರ್ ಫಾಲಿಗೆ 3 to 4 hours. ಸೊ 1 ಗಂಟೆಗೆ ಅಂತಂದರೆ 2, 3, 4, 5 ಅಲ್ಲೇ ಆಗೋಗ್ಬಿಡುತ್ತೆ. ಮತ್ತು ಇನ್ನೊಂದು ವಾಟರ್ ಫಾಲಿಗೆ ಹೋಗಬೇಕು ಅಂತಂದರೆ ಮತ್ತು ಅದೊಂದು 3 hours ತೊಗೊಳುತ್ತೆ. ಅಂದರೆ ಹೋಟೆಲ್ಗೆ ಹೋಗೋದು 20 minutes, ಬರೋದು 20 minutes, ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹಂಗೆಲ್ಲ. ಅದಕ್ಕೋಸ್ಕರ ಅಂತೇಳಿ ಮೆಸೇಜ್ ಹಾಕವನೇ, ನೀವು ಲೇಟಾಗಿ ರೀಚ್ ಆಗಿದ್ದೀರಾ, ಅದಕ್ಕೋಸ್ಕರ ಅಂತ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಕ್ಕೆ ಬರುತ್ತೆ ಟೈಮು ಅಂತೇಳಿ. ಪಾಪ ಅವರು ಆಮೇಲೆ ಇವ್ನು ಹೇಳಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇಮೇಲ್ ಮಾಡಿದರು, ಓಕೆ ನಮ್ಮ ಲೇಟಾಗಿ ರೀಚ್ ಆಗಿದ್ರೆ ನಿಮ್ಗೆ ಎಕ್ಸ್ಟ್ರಾ ಟೈಮ್ ಕೊಡ್ತಾ ಇದೆ. ಸೊ ಆ 6:45 ಇಲ್ಲಾರ್ದ 7:30ಗೆ ಬನ್ನಿ ಅಂತ. ಇವಾಗ ಊರಿಗಿಂತ ಮುಂಚೆ ಬಂದು ಕೂತೀವಿ ನಾವು. ಸಕ್ಕತ್ತಾಗಿದೆ. ಐ ಥಿಂಕ್ ಎಲ್ಲ ವಾಟರ್ ಫಾಲ್ ಮೇ ಬಿ ಹಿಂಗೆ ಇರ್ಬೋದು, ಬಟ್ ಸಕ್ಕತ್ತಾಗಿದೆ ನೋಡೋಕೆ. ಒನ್ ಆಫ್ ದ ಬೆಸ್ಟ್ ನಾನು ನೋಡಿರೋದು. ಅಷ್ಟು ಕ್ಲೀನ್ ವಾಟರ್, ಒಂದು ಸ್ವಲ್ಪ ಕಸ ಬಿದ್ದಿಲ್ಲ, ಪ್ಲಾಸ್ಟಿಕ್ ಬಿದ್ದಿಲ್ಲ, ಏನು ಬಿದ್ದಿಲ್ಲ. ನೀರಷ್ಟು ಒಳಗಡೆ ಫಿಶ್ಶು ಅಷ್ಟು ನೀಟ್, ಆ ಫಿಶ್ಗಳೇ ಎಷ್ಟು ಪುಣ್ಯ ಮಾಡೋ ಅನ್ಸಿತ್ತು ನನಗೆ. ಮತ್ತು ಅಷ್ಟು ಕ್ಲೀನ್ ವಾಟರ್, ನಂಗೆ ಕೆಳಗಡೆ ಎಲ್ಲ ಕಾಣಕತ್ತಿತ್ತು.